ನೀರನ್ನು ತಗೊಳ್ತಾರೆ ಕಷ್ಟ ಆಗುತ್ತೆ. ಇದು ವ್ಯವಸ್ಥೆ ಕೆಟ್ಟಾಗ ಟ್ಯಾಂಕರ್ ಮುಖಾಂತರ ತರಬೇಕು, ಮತ್ತೊಂದ್ರ ಮುಖಾಂತರ ನಮ್ಮಲ್ಲಿ ನೀರಿನ ಅವೈಲಬಿಲಿಟಿ ಎಷ್ಟಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ವ್ಯವಸ್ಥೆ ನಾವು ಇಟ್ಟುಕೊಂಡು ರೈತರಿಗೆ ಇವತ್ತು ನೀರು ಬಿಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಸರ್, ಎಷ್ಟು ಜಿಲ್ಲೆ ರೈತರಿಗೆ ಇದರಿಂದ ಸ್ವಲ್ಪ ಅದೇ ಎಂಟೈರ್ ಉತ್ತರ ಬಹುಶಃ ಅಂದರೆ ಯಾವುದು ಗುಲ್ಬರ್ಗಾ ಪಾಟ್, ಯಾದಗಿರ್ ಆ್ಯಂಡ್ ಬಾಗಲಕೋಟ್, ಈ 3-4 ಜಿಲ್ಲೆಗಳಲ್ಲಿ ಅನುಕೂಲ ಆಗುತ್ತೆ. ಸರ್, ಈಗ ಇನ್ನೊಂದು ರಾಜಕೀಯ ವಿಚಾರ. ದೇವೇಗೌಡರು ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಸಿದ್ದರಾಮಯ್ಯ ಮತ್ತು DKಶಿ ಅವರಿಂದಾಗಿ ಕಾಂಗ್ರೆಸ್ ಅಂತ್ಯ ಕಾಣುತ್ತೆ ಅನ್ನುವಂಥ ಒಂದು ರೀತಿಯ ಟೀಕೆಯನ್ನು ಮಾಡ್ತಿದ್ದಾರೆ. ದೊಡ್ಡವರು ಮಾತಾಡ್ತಾರೆ, ಯಾರ್ಯಾರು ಮುಗಿಸ್ಬೇಕಂತಾರು ಗೊತ್ತಿಲ್ಲ. ಆದ್ರೆ ಜನ ನಮ್ಮನ್ನು ಯಾರು ಉಳಿಸಿದಾರಲ್ಲ, 138 ನಮ್ಮನ್ನು ಆರಿಸಿ ಕಳಿಸಿಲ್ಲ. ಪಾಪ ದೊಡ್ಡವ್ರ ಆಸೆ ಏನೈತಿ. ಸರ್, ಅದು ನೀರು ಮಾನಿಟರಿಂಗ್ ಮಾಡೋದು ರೈತರೇ ಅಂತ DCM ಅವರು ಹೇಳಿದ್ರು ಸರ್. ಬಟ್ ಅಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಕೂಡ ಅಲ್ಲಿ ಗೇಟಿಗೆ ಅಲ್ಲಿ ನಿಲ್ಲಿಸಬಹುದಲ್ಲ ಸರ್? ನೀರಾವರಿ ಇಲಾಖೆಗಳ ಅಧಿಕಾರಿಗಳಿರ್ತಾರೆ, ನಮ್ಮ ಅಧಿಕಾರಿಗಳಿರ್ತಾರೆ. ಆದರೆ ಅದನ್ನೆಲ್ಲ ಸಹನೆ ಒಂದು ಒಳ್ಳೆ ರೀತಿಯಿಂದ ನೀರನ್ನು ಸದುಪಯೋಗ ಮಾಡಿಸ್ಕೊಳ್ಳಿಕ್ಕೆ ರೈತ ಮುಖಂಡರೇ ಮುಂದಾಗಬೇಕು. ಆದರೆ ಇನ್ನೂ ಒಳ್ಳೆಯದು.